ನೆಲಗೂಡಿಸಿ ಒರೆಸುವುದಕ್ಕೂ ಸಿದ್ಧ ಅಂದ್ರು ಯೋಧ ಹನುಮಂತಪ್ಪನ ಹೆಂಡತಿ. ಬೇಕಿದ್ರೆ ನೆಲಗೂಡಿಸಿ ಒರೆಸೋದಕ್ಕೂ ನಾನ್ ಸಿದ್ಧ, ಆದ್ರೆ ನನಗೊಂದು ಕೆಲಸ ಕೊಡಿ, ನಾನು ಗೌರವದಿಂದ ಬದುಕಲು ಬಯಸುತ್ತೇನೆ. ಇವು ಕಂಗಳಲ್ಲಿ ಕಮ್ಮನಿ ತುಂಬಿಕೊಂಡು ಮಹಾದೇವಿ ಹೃದಯ ಮಿಡಿಯುವಂತೆ ಆಡುವ ನೋವಿನ ಮಾತುಗಳು. ಆಕೆ ಫೆಬ್ರವರಿ 11 ಹುತಾತ್ಮನಾದ ಹನುಮಂತಪ್ಪನ ಕೊಪ್ಪದನ ಮಡದೆ. ಸಿಯಾಚಿನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಹನುಮಂತಪ್ಪ ಸಿಲುಕಿ ಪವಾಡ ಸದೃಶ್ಯವಾಗಿ ಪಾರಾಗಿ ಬಂದ್ರು. ಜೀವನದೊಂದಿಗೆ ಹೋರಾಡಿ ಪ್ರಾಣ ಕಳೆದುಕೊಂಡ ನಂತರ ಮಹಾದೇವಿ ಜೀವನ ಎಂದಿನಂತಿಲ್ಲ. ಮಹಾದೇವಿಯ ಕಂಕಳಲ್ಲಿ ಕುಳಿತು 3 ವರ್ಷದ ಕಂದಮ್ಮ ಪ್ರತಿ ಬಾರಿ ಹನುಮಂತಪ್ಪನ ಛಾಯಾಚಿತ್ರವನ್ನ ತೋರಿಸಿ ಅಪ್ಪ ಎಂದು ಮುಗ್ಧವಾಗಿ ಕರೆದಾಗಲೆಲ್ಲ 27 ವರ್ಷದ ಮಹಾದೇವಿಯ ಕರುಳು ಕಿತ್ತು ಬರುತ್ತದೆ. ಕಣ್ಣಲ್ಲಿ ನೀರ ಪೊರೆ ಪ್ರಪಾತವಾಗಲು ಹಾತೊರೆಯುತ್ತದೆ. ಹನುಮಂತಪ್ಪ ಸತ್ತಾಗ ಮಹಾದೇವಿಗೆ ಸಾಂತ್ವನ ಹೇಳಲು ಬಂದ ರಾಜಕಾರಣಿಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಲೆಕ್ಕಕ್ಕೆ ಇಲ್ಲ. ಹಲವಾರು ಭರವಸೆಗಳನ್ನ ನೀಡಲಾಯಿತು, ಆದರೆ ಕೆಲವು ಭರವಸೆಗಳು ಮಾತ್ರ ಈಡೇರಿವೆ. ಉಳಿದವು ಹೇಳ್ದವರ ನೆನಪಿನಲ್ಲಿಯೇ ಉಳಿದಿಲ್ಲ. ಕರ್ನಾಟಕ ಸರ್ಕಾರವೇನೋ ಹೇಳ್ದಷ್ಟು ಹಣ ಮತ್ತು ಒಂದಿಷ್ಟು ಜಮೀನನ್ನ ನೀಡಿದೆ, ಆದ್ರೆ ಇದರಿಂದ ಮಹಾದೇವಿಯ ಜೀವನ ಹಸನಾಯ್ತೆ. ಒಂಟಿ ತಾಯಿಯಾಗಿ ಮಗುವಿನ ಪಾಲನೆ ಮಾಡುವುದು ಅಷ್ಟು ಸುಲಭವಲ್ಲ. ನನ್ನ ಗಂಡ ಬದುಕಿದ್ದಿದ್ರೆ ಯಾವ ರೀತಿ ಪ್ರೀತಿಯಿಂದ ನೋಡ್ಕೊಳ್ತಿದ್ರು, ಅದೇ ರೀತಿ ಎಲ್ಲ ಪ್ರೀತಿಯನ್ನ ಮಗಳಿಗೆ ದಾರಿ ಎರೆಯುತ್ತಿದ್ದೇನೆ. ಆಕೆಗೆ ಉತ್ತೇಜನ ನೀಡಲು ಯೋಧರ ಸಾಹಸ, ತ್ಯಾಗ, ಹೋರಾಟದ ಕಥೆಗಳನ್ನ ಹೇಳ್ತಿರ್ತೇನೆ ಎಂದು ಮಹಾದೇವಿ ಒನ್ ಇಂಡಿಯಾ ಜೊತೆ ತನ್ನ ಅನಿಸಿಕೆಗಳನ್ನ ಹಂಚಿಕೊಂಡ್ರು. ನನಗೊಂದು ಕೆಲಸ ಕೊಡಿ, ಬೇಕಿದ್ರೆ ನೆಲವನ್ನ ಒರೆಸ್ತೇನೆ, ಚಿಂತೆ ಇಲ್ಲ. ಅನೇಕ ಅಧಿಕಾರಿಗಳು ಕರೆ ಮಾಡಿ ಖಂಡಿತವಾಗಿಯೂ ಕೆಲಸ ಕೊಡ್ತೇನೆ ಎಂದಿದ್ದಾರೆ, ಆದರೆ 1 ವರ್ಷದಿಂದ ಏನೂ ಆಗಿಲ್ಲ. ನನಗೆ ಅಲಿದಾಡಿ ನಿಜವಾಗಿಯೂ ಸುಸ್ತಾಗಿದೆ. ಗೌರವದಿಂದ ಬದುಕಲೊಂದು ಅವಕಾಶ ಮಾಡಿಕೊಡಿ ಎಂದು ಮಹಾದೇವಿ ಗೋಗರಿಯುತ್ತಾರೆ. ಇನ್ನು ಹನುಮಂತಪ್ಪನ ನೆನಪಿಗೊಂದು ನಿರ್ಮಿಸಲಾಗ್ತಿರೋ ಅವರ ಹುಟ್ಟೂರಿನಲ್ಲಿ ಸ್ಮಾರಕಕ್ಕೆ ಕೆಲ ವಸ್ತುಗಳೇನೋ ಬಂದು ಬಿದ್ದಿವೆ, ಆದರೆ ಕೆಲಸ ಸರಿಯಾಗಿ ನಡೀತಾ ಇಲ್ಲ. ಸ್ಮಾರಕಕ್ಕೆ ಮುಖ್ಯಮಂತ್ರಿ ಕಚೇರಿಯಿಂದ ಹಣವನ್ನೇನೋ ಬಿಡುಗಡೆ ಮಾಡಲಾಗಿದೆ. ನಿರ್ಮಾಣಕ್ಕೆ ಬೇಕಾದ ವಸ್ತುಗಳನ್ನ ಕೊಳ್ಳಲಾಗಿದೆ ಎಂದು ಹೇಳಲಾಗ್ತಿದೆ. ಆದರೆ ಸ್ಮಾರಕ ಯಾಕೆ ಇನ್ನೂ ನಿರ್ಮಾಣವಾಗಿಲ್ಲ ಎಂಬುದು ಚಿದಂಬರ ರಹಸ್ಯವಾಗಿಯೇ ಉಳಿದಿದೆ. ಸಿದ್ದರಾಮಯ್ಯ ಸರ್ಕಾರ ಮಾತು ಕೊಟ್ಟಂತೆ 25 ಲಕ್ಷ ರೂಪಾಯಿ ಪರಿಹಾರ ಹಣ ಮತ್ತು ಜಮೀನು ನೀಡಿರುವುದು ಶ್ಲಾಘನೀಯ. ಆದರೆ ಅವರಿಗೆ ವಾಗ್ದಾನ ಕೊಟ್ಟಂತೆ ಸರ್ಕಾರಿ ಕೆಲಸ ನೀಡದಿರುವುದು ನಿಜಕ್ಕೂ ದುರಾದೃಷ್ಟಕರ. ಅಧಿಕಾರಿಗಳು ಕೆಲಸ ನೀಡುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಎಂದು ಕೈಜಾರಿಸಿಕೊಳ್ತಿದ್ದಾರೆ. ಸತ್ಯ ಸಂಗತಿ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಕೆಲಸ ಕೊಡಿಸುತ್ತೇನೆಂದು ವಾಗ್ದಾನ ನೀಡಿದ್ರು. ರಾಜಕೀಯ ಪಕ್ಷಗಳಿಗೆ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸೋದು ಅತ್ಯಂತ ಸಹಜ. ಆದ್ರೆ ಇದೇ ರೀತಿ ಯೋಧನು ಮಾಡಿದ್ರೆ ಆಗ ಯಾರ ಮೇಲೆ ಆರೋಪ ಹೊರಿಸ್ತಾರೆ? ಸೈನಿಕರು ಹೀಗೆ ಆಡಲು ಶುರು ಮಾಡಿದ್ರೆ ದೇಶ ನೆಮ್ಮದಿಯಿಂದ ನಿದ್ರಿಸಲು ಸಾಧ್ಯವೇ? ಸೈನಿಕ ನಾನು ದೇಶಕ್ಕಾಗಿ ಅಲ್ಲ ರಾಜ್ಯಕ್ಕಾಗಿ ಸೇವೆ ಮಾಡ್ತೇನೆ ಅಂದ್ರೆ ರಾಜ್ಯಗಳ ಗತಿ ಏನೋ? ನಮ್ಮ ಜೀವನದ ಜೊತೆ ಆಟವಾಡುವುದು ಈ ಪ್ರಶ್ನೆಗಳಿಗೆ ಉತ್ತರವಲ್ಲ ಎಂದು ಅವರು ಬೇಜವಾಬ್ದಾರಿಯುವ ಹೇಳಿಕೆಗಳಿಗಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನನ್ನ ಬಳಿ ದೇವರಿದ್ದಾನೆ. ನನ್ನ ಗಂಡ ಇನ್ನೂ ಜೀವಂತವಾಗಿದ್ದಿದ್ರೆ ಪ್ರತಿ ಕ್ಷಣವೂ ನನ್ನೊಂದಿಗಿರ್ತಿದ್ರು. ಕಳೆದ 1 ವರ್ಷದಲ್ಲಿ ಹಲವಾರು ತೊಂದರೆ ಅನುಭವಿಸಿದ್ದೇನೆ, ಅವನ್ನ ಎದುರಿಸಿದ್ದೇನೆ. ಈ ಎಲ್ಲ ತೊಂದರೆಗಳು ನನ್ನ ಸ್ವಂತದ್ದು. ಆದರೆ ಸ್ವಾತಂತ್ರ್ಯವಾಗಿ ಜೀವಿಸಿದ್ರೆ ಎಲ್ಲ ತೊಂದರೆಗಳನ್ನ ಮೆಟ್ಟಿ ನಿಲ್ಲಲು ಸಾಧ್ಯ. ಒಂದು ಕೆಲಸವಿದ್ದಿದ್ರೆ ನನ್ನ ಮನಸ್ಸು ಆ ಕೆಲಸದಲ್ಲಿ ಮುಳುಗಿರ್ತಿತ್ತು ಮತ್ತು ಮನಸ್ಸಿಗೆ ಶಾಂತಿ ಸಿಕ್ತಿತ್ತು ಎಂದು ಮಹಾದೇವಿ ಕಣ್ಣೀರಿಟ್ಟಿದ್ದಾರೆ. ಮಹಾದೇವಿಗೆ ಬೇಕಾಗಿರೋ ಗೌರವದಿಂದ ಜೀವನ ಮಾಡಲೊಂದು ಸರ್ಕಾರಿ ಕೆಲಸ, ಆದ್ರೆ ಕೆಟ್ಟ ವ್ಯವಸ್ಥೆ ನೋಡಿ ಮಹಾದೇವಿ ನಿಜಕ್ಕೂ ಬೇಸರಗೊಂಡಿದ್ದಾರೆ. ಹಲವರ ಮುಖಾಂತರ ಕೆಲಸ ಪಡೆಯುವ ಪ್ರಯತ್ನ ಮಾಡಿದ್ರೂ ಅದು ಕೂಡಿ ಬರಲಿಲ್ಲ. ಯಾರ ಸಾಂತ್ವನದ ಮಾತುಗಳು ಮನಸ್ಸಿಗೆ ನೆಮ್ಮದಿ ನೀಡುವುದಿಲ್ಲ. ಅಧಿಕಾರಯುತವಾಗಿ ಆಕೆಗೆ ಸಿಗಬೇಕಾದದ್ದು ಸಿಗಲೇಬೇಕು. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.